ಪ್ರಭು ನಿನ್ನ ರಕ್ಷಣೆಯ ದೋಣಿಯಲಿ ದಾಟಿಸು ನಮ್ಮನು ಭಯದ ಅಲೆಗಳಲ್ಲಿ. ಚಾಚು ನಿನ್ನ ಪ್ರೀತಿಯ ಹಸ್ತವನು, ಬಿಡಿಸು ಬಂಧಿತ ಹೃದಯಗಳನ್ನು. ಕತ್ತಲ ಗುಹೆಯಿಂದ ನಮ್ಮ ಬಿಡಿಸುವೆ, ಮೌನದ ದನಿಯಲಿ ಕೃಪೆ ಸುರಿಸುವೆ. ഇരുളിನ ಹಾದಿಯ ದಾಟಿಸುವೆ ನೀನು, ಮುಕ್ತಿಯ ಬೆಳಕಲಿ ನಡೆಸುವೆ ನೀನು. ಪ್ರಭು ನಿನ್ನ ರಕ್ಷಣೆಯ ದೋಣಿಯಲಿ ದಾಟಿಸು ನಮ್ಮನು ಭಯದ ಅಲೆಗಳಲ್ಲಿ. ಚಾಚು ನಿನ್ನ ಪ್ರೀತಿಯ ಹಸ್ತವನು, ಬಿಡಿಸು ಬಂಧಿತ ಹೃದಯಗಳನ್ನು. ಪರರ ನೋವಿಗೆ ಮಿಡಿವ ಹೃದಯವ ಕೊಡು, ಕಣ್ಣೀರ ಒರೆಸುವ ಕರುಣೆಯ ನೀಡು. ನಿನ್ನ ಸನಿಹದಿ ಗಾಯಗಳ ಮಾಯಿಸು, ಹೊಸ ಬದುಕನು ಮತ್ತೆ ಅರಳಿಸು. ಪ್ರಭು ನಿನ್ನ ರಕ್ಷಣೆಯ ದೋಣಿಯಲಿ ದಾಟಿಸು ನಮ್ಮನು ಭಯದ ಅಲೆಗಳಲ್ಲಿ. ಚಾಚು ನಿನ್ನ ಪ್ರೀತಿಯ ಹಸ್ತವನು, ಬಿಡಿಸು ಬಂಧಿತ ಹೃದಯಗಳನ್ನು. ಭಯದ ಬಿರುಗಾಳಿ ಬೀಸುವಾಗ, ಬಾಳಿನ ದೋಣಿಯು ಮುಳುಗುವಾಗ, ಪ್ರಭುವೇ ರಕ್ಷಿಸು ಎಂದು ಕೂಗುವೆವು, ನಿನ್ನ ಹಸ್ತದಿ ಮತ್ತೆ ಏಳುವೆವು. ಪ್ರಭು ನಿನ್ನ ರಕ್ಷಣೆಯ ದೋಣಿಯಲಿ ದಾಟಿಸು ನಮ್ಮನು ಭಯದ ಅಲೆಗಳಲ್ಲಿ. ಚಾಚು ನಿನ್ನ ಪ್ರೀತಿಯ ಹಸ್ತವನು, ಬಿಡಿಸು ಬಂಧಿತ ಹೃದಯಗಳನ್ನು. ನಮ್ಮನು ಭರವಸೆಯ ದೋಣಿಯಾಗಿಸು, ದಾರಿ ತಪ್ಪಿದವರ ಪ್ರೀತಿಯಲ್ಲಿ ಸೇರಿಸು. ಭಯದ ಸಂಕೋಲೆಗಳ ಮುರಿದು ಬಿಡು, ಮುಕ್ತಿಯ ತೀರಕ್ಕೆ ನಮ್ಮ ಕರೆದೊಯ್ಯು. ಪ್ರಭು ನಿನ್ನ ರಕ್ಷಣೆಯ ದೋಣಿಯಲಿ
ಹಸ್ತವನು ಬಿಡಿಸು ಬಂಧಿತ ಹೃದಯಗಳನ್ನು. ಪ್ರಿಯ ಸಹೋದರ ಸಹೋದರಿಯರೇ, ಸಾಧಾರಣ ಕಾಲದ 90ನೆಯ ಭಾನುವಾರವನ್ನು ಕಾರಾಗೃಹ ಸೇವೆ ಭಾನುವಾರವಾಗಿ ಆಚರಿಸುತ್ತೇವೆ. ಭಾನುವಾರದ ವಾಚನಗಳು ನಮ್ಮ ವಿಶ್ವಾಸದ ಪಯಣವನ್ನು ರಕ್ಷಣೆಯ ದೋಣಿ ಎಂಬ ಚಲನೆಯೊಂದಿಗೆ ಚಿತ್ರಿಸುತ್ತವೆ. ದೈವವಾಕ್ಯ ನಮ್ಮನ್ನು ಗವಿಯಿಂದ ಆತ್ಮಸಾಕ್ಷಿಯ ಮೂಲಕ ವಿಶ್ವಾಸದ ದೋಣಿಗೆ ಕರೆದೊಯ್ಯುತ್ತದೆ. ಪ್ರವಾದಿ ಎಲಿಯನ ಒಂಟಿತನವನ್ನು ದೇವರು ನಿವಾರಿಸುತ್ತಾರೆ. ಪ್ರೇಷಿತ ಪೌಲ ಇನ್ನೊಬ್ಬರ ನೋವನ್ನು ತನ್ನದಾಗಿ ಸ್ವೀಕರಿಸುತ್ತಾನೆ. ಪ್ರಭು ದೋಣಿ ಸೇರಿದಾಗ ಶಿಷ್ಯರು ಶಾಂತ ಸ್ವಭಾವದವರಾಗುತ್ತಾರೆ. ಹೀಗೆ 3 ವಾಚನಗಳು 3 ರೀತಿಯ ಗವಿಗಳನ್ನು ಸೂಚಿಸುತ್ತವೆ. ಬಹಿರಂಗ ಕಲ್ಲಿನ ಗವಿ, ಮನಸಾಕ್ಷಿ ಎಂಬ ಆಂತರಿಕ ಗವಿ, ಧರ್ಮಸಭೆ ಎಂಬ ದೋಣಿಯ ಗವಿ. ಈ ಚಿತ್ರಣಗಳು ನಮ್ಮನ್ನು ಬಂಧನದ ಸ್ಥಳಗಳನ್ನು ಸಂದರ್ಶಿಸಲು, ಗಾಯಗೊಂಡ ಮನಸ್ಸನ್ನು ಆಲಿಸಲು ಮತ್ತು ಜನರನ್ನು ಪರಿವರ್ತಿಸುವ ಭರವಸೆಗೆ ಜೊತೆಗೂಡಲು ಆಹ್ವಾನಿಸುತ್ತವೆ. ಮೊದಲ ಅರಸುಗಳ ಪುಸ್ತಕ ಬಾಹ್ಯ ಗವಿಯನ್ನು ಪ್ರಸ್ತುತಪಡಿಸುತ್ತದೆ. ಆಳವಾದ ಬಿಕ್ಕಟ್ಟಿನ ನಂತರ ಎಲಿಯನು ದೇವರ ಪರ್ವತವಾದ ಹೊರೇಬಿಗೆ ಆಗಮಿಸುತ್ತಾನೆ. ಕಾರ್ಮೆಲ್ ಬೆಟ್ಟದಲ್ಲಿ ಗಳಿಸಿದ ವಿಜಯದ ಹೊರತಾಗಿಯೂ ಜಜಬೇಲನಿಂದ ಬೆದರಿಕೆಗೆ ಒಳಗಾದಾಗ ಅವನು ಓಡಿ ಹೋಗುತ್ತಾನೆ. ಜಾಲಿಗಿಡದ ಕೆಳಗೆ ಕುಸಿದು, ಸರ್ವೇಶ್ವರ, ನನಗೆ ಸಾಕಾಯಿತು ಎಂದು ಅಳಲುತ್ತಾ ಪ್ರಾರ್ಥಿಸುತ್ತಾನೆ. ದೇವರು ಆದೇಶಿಸಿದಂತೆ 40 ದಿನಗಳ ಕಾಲ ಹೊರೇಬಿಗೆ ಪ್ರಯಾಣಿಸುತ್ತಾನೆ ಮತ್ತು ಗವಿಯಲ್ಲಿ ಆಶ್ರಯಿಸುತ್ತಾನೆ. ಅವನ ಭೌತಿಕ ಗವಿ ಅವನ ಗಾಯಗೊಂಡ ಆಂತರಿಕ ಜಗತ್ತನ್ನು ಪ್ರತಿಬಿಂಬಿಸುತ್ತದೆ. ಆದರೂ ಸರ್ವೇಶ್ವರ ಅವನನ್ನು ಸಂದರ್ಶಿಸುತ್ತಾರೆ. ಇಲ್ಲಿ ಒಂದಾದ ನಂತರ ಇನ್ನೊಂದು ಬಿರುಗಾಳಿ, ಭೂಕಂಪ, ಬೆಂಕಿ ಮತ್ತು ಮೆಲುದನಿಯ ಘಟನೆಗಳು. ಕಾರ್ಮೆಲ್ ಬೆಟ್ಟದಲ್ಲಿ ದೈವಿಕ ಶಕ್ತಿ ಪ್ರದರ್ಶನ ಅನುಭವಿಸಿದ ಎಲಿಯ ಈಗ ದೇವರನ್ನು ಮೆಲುದನಿ ರೂಪದಲ್ಲಿ ಭೇಟಿಯಾಗುವ ಗಳಿಗೆ. ಅದು ತೀವ್ರ ಮೌನದ ಶಬ್ದದಲ್ಲಿ ದೇವರನ್ನು ಕಂಡುಹಿಡಿಯುವುದು. ಇಂತಹ ಸಂದರ್ಭದಲ್ಲಿ ದೇವರು ನಮ್ಮ ಒಂಟಿತನದ ಪ್ರತ್ಯೇಕತೆಯನ್ನು ನಿಖರವಾಗಿ ಪ್ರವೇಶಿಸಿ ನಮ್ಮನ್ನು ನವೀಕೃತ ಕಾರ್ಯಾಚರಣೆಯತ್ತ ಕರೆದೊಯ್ಯುತ್ತಾರೆ. ಅಂತೆಯೇ ಜೈಲು ಬೇಡವಾದ ಗವಿ. ಅಲ್ಲಿ ಒಂಟಿತನವೇ ಅತಿ ದೊಡ್ಡ ಗೋಡೆ. ಬಿಡುಗಡೆಯ ನಂತರವೂ ಸಾಮಾಜಿಕ ತಿರಸ್ಕಾರ ಒಂದು ರೀತಿಯ ಅದೃಶ್ಯ ಕಾರಾಗೃಹ. ಸಮಾಜವು ಆರೋಪದ ಬಿರುಗಾಳಿ, ತೀರ್ಪಿನ ಭೂಕಂಪ ಮತ್ತು ಕೋಪದ ಬೆಂಕಿಯೊಂದಿಗೆ ಪ್ರತಿಕ್ರಿಯಿಸುತ್ತದೆ. ಕ್ರೈಸ್ತರು ಇಂತಹ ಶಬ್ದಗಳನ್ನು ಮೀರಿ ದೈವಿ ಪ್ರತಿರೂಪದ ಮೆಲುದನಿಯ ಸಂದರ್ಶಕರಾಗಬೇಕು. ಮರಣದಂಡನೆ ಶಿಕ್ಷೆಗೊಳಗಾದ ಕೈದಿಗಳ ಸೇವೆ ಮಾಡಿದ ಸಂತ ಜೋಸೆಫ್ ಕಫಾಸೋ ಹೊರೇಬ್ ಬೆಟ್ಟದಲ್ಲಿ ಪ್ರದರ್ಶಿಸಿದ ಆಧ್ಯಾತ್ಮಿಕ ಮಾರ್ಗಕ್ಕೆ ಸಾಕ್ಷಿ. ಗವಿಯನ್ನು ಪ್ರವೇಶಿಸಿ ವ್ಯಕ್ತಿಗಳನ್ನು ಆಲಿಸಿ ಪರಿವರ್ತನೆಯನ್ನು ಜಾಗೃತಗೊಳಿಸಿ ದೇವರ ಕಡೆಗೆ ಒಂದು ಮಾರ್ಗವನ್ನು ತೆರೆಯುವುದು. ಸಂತ ಪೌಲ ರೋಮನರಿಗೆ ಬರೆದ ಪತ್ರದಲ್ಲಿ ಆಂತರಿಕ ಗವಿಯನ್ನು ಪ್ರಸ್ತುತಪಡಿಸುತ್ತಾನೆ. ಇಲ್ಲಿ ಆಂತರಿಕತೆ ಒಗ್ಗಟ್ಟಾಗಿ ಮಾರ್ಪಡುತ್ತದೆ. ಪೌಲ ನಮ್ಮನ್ನು ಭೌತಿಕ ಗವಿಯಿಂದ ಆತ್ಮಸಾಕ್ಷಿ ಎಂಬ ಆಂತರಿಕ ಗವಿಗೆ ಕರೆದೊಯ್ಯುತ್ತಾನೆ. ರೋಮನರಿಗೆ 9ರಿಂದ 11ನೇ ಅಧ್ಯಾಯಗಳಲ್ಲಿ ಇಸ್ರಾಯೇಲ್, ಅವರ ಆಯ್ಕೆ, ವಾಗ್ದಾನ ಮತ್ತು ದೈವಾನುಗ್ರಹ, ನಿಷ್ಠೆ ಮತ್ತು ರಕ್ಷಣೆಯ ವಿಷಯಗಳನ್ನು ನೋಡುತ್ತೇವೆ. ಆದರೆ ಈ ಮಂಡನೆಯ ಪ್ರಾರಂಭ ವಾದ ಅಲ್ಲ, ದುಃಖದ ಅಳಲು. ನನಗೆ ಅತೀವ ದುಃಖವು ನಿರಂತರ ಮನೋವೇದನೆ ಉಂಟಾಗುತ್ತಿದೆ ಎಂಬುದು ಪೌಲನ ಮಾತಾಗಿದೆ. ಅವನ ಆತ್ಮಸಾಕ್ಷಿ ಪವಿತ್ರಾತ್ಮಧೀನವಾಗಿದೆ. ಅದು ಇನ್ನೊಬ್ಬರ ನೋವು, ನಿಂದನೆ, ಒಬ್ಬರ ಸ್ವಂತ ಕಾಳಜಿಯಾಗುವುದು. ಈ ವಿಷಯಕ್ಕಾಗಿ ಪೌಲ ಬಹಿಷ್ಕೃತನಾಗಲು, ಶಾಪಗ್ರಸ್ತನಾಗಲು ಸಿದ್ಧನಾಗಿದ್ದಾನೆ. ಈ ಚಲನೆ ಗಮನಾರ್ಹ. ದುಃಖವನ್ನು ಅರಿಯುವುದು, ಹಂಚಿಕೊಳ್ಳುವುದು, ಸ್ವಯಂ ತ್ಯಾಗ ಮಾಡುವುದು ಮತ್ತು ಘನತೆಯನ್ನು ಕಾಪಾಡುವುದು. ಆದ್ದರಿಂದ ಇಸ್ರಾಯೇಲರ ಪಾಪಗಳ ಹೊರತಾಗಿಯೂ ದೇವರು ಅವರಿಗೆ ದತ್ತು ಸ್ವೀಕಾರ, ಮಹಿಮೆ, ಒಡಂಬಡಿಕೆ, ಕಾನೂನು, ಆರಾಧನೆ, ಭರವಸೆ ಎಲ್ಲದರಲ್ಲೂ ಆದ್ಯತೆ ನೀಡಿದರು. ಅವರ ಸಂತತಿಯಲ್ಲೇ ಪ್ರಭು ಕ್ರಿಸ್ತರು ಶರೀರ ಸ್ವಭಾವಿತರಾದರು. ಇದು ಕಾರಾಗೃಹ ಸೇವೆಗೆ ಒಂದು ಮೂಲಭೂತ ತತ್ವವನ್ನು ಒದಗಿಸುತ್ತದೆ. ಒಬ್ಬ ವ್ಯಕ್ತಿಗೆ ದೈವಾನುಗ್ರಹವೇ ಮೊದಲ ಮತ್ತು ಕೊನೆಯ ಅಧ್ಯಾಯ. ಪವಿತ್ರಾತ್ಮರಿಂದ ತುಂಬಿದ ಮನಸಾಕ್ಷಿ ಅಪರಾಧಿಗಳಿಗೆ ಪರಿವರ್ತನೆ, ವಿಚಾರಣೆಗೊಳಗಾದವರಿಗೆ ಸರಿಯಾದ ಪ್ರಕ್ರಿಯೆ, ಕುಟುಂಬಗಳಿಗೆ ಬೆಂಬಲ ಮತ್ತು ಸಾಮುದಾಯಿಕ ಜೀವನಕ್ಕೆ ಪುನಃಸ್ಥಾಪನೆಯನ್ನು ಬಯಸುತ್ತದೆ. ಇಲ್ಲಿ ನಾವು ತೋರುವ ಸಹಾನುಭೂತಿ ಒಗ್ಗಟ್ಟಿನಲ್ಲಿ ರೂಪಾಂತರಗೊಂಡ ಆತ್ಮಸಾಕ್ಷಿಯ ಲಕ್ಷಣ. ಮತ್ತಾಯನ ಶುಭ ಸಂದೇಶ ಧರ್ಮಸಭೆಯನ್ನು ದೋಣಿ ಎಂಬ ಗವಿಯಾಗಿ ಪರಿಚಯಿಸುತ್ತದೆ. ಪ್ರಭುವಿನ ಬೋಧನೆ ಈಗ ಬೆಟ್ಟದಿಂದ ಸರೋವರಕ್ಕೆ ಸ್ಥಳಾಂತರಗೊಂಡಿದೆ. ರಾತ್ರಿಯ ಕಡೆಯ ಜಾವ ಸುಮಾರು 3ರಿಂದ 6 ಗಂಟೆ ಶಿಷ್ಯರ ಬಳಿಗೆ ಯೇಸುವಿನ ನಡಿಗೆ ಸರೋವರದ ಮೇಲೆ. ಇದನ್ನು ಕಂಡ ಶಿಷ್ಯರಿಗೆ ಭಯ, ದೆವ್ವ ಎಂಬ ತಪ್ಪು ಭಾವನೆ. ಭಯವು ಅವರ ದೃಷ್ಟಿಯನ್ನು ವಿರೂಪಗೊಳಿಸಿದೆ. ಕೆಲವೊಮ್ಮೆ ನಮ್ಮನ್ನು ರಕ್ಷಣೆಯ ಆರಂಭ ನಮಗೆ ಬೆದರಿಕೆಯಾಗಿ ಕಾಣುತ್ತದೆ. ಇಂತಹ ಸಮಯದಲ್ಲಿ ಪ್ರಭುವಿನ ಘೋಷಣೆ, ಭಯ ಪಡಬೇಡಿ, ನಾನೇ, ಧೈರ್ಯದಿಂದಿರಿ. ಯೇಸುವಿನ ನಾನೇ ಹೇಳಿಕೆ ನೀರಿನ ಮೇಲಿನ ಆತನ ಸಾರ್ವಭೌಮತ್ವವನ್ನು ತೋರಿಸುತ್ತದೆ. ಕ್ರಮೇಣ ಆತನ ದೈವಿಕ ಗುರುತನ್ನು ಬಹಿರಂಗಪಡಿಸುತ್ತದೆ.
ಇಲ್ಲಿ ಪೇತ್ರನ ಅನುಭವ 6 ಚಲನೆಗಳನ್ನು ಅನುಸರಿಸುತ್ತದೆ: ಬಯಕೆ, ಆಹ್ವಾನ, ನಡಿಗೆ, ಭಯ, ಕೂಗು, ರಕ್ಷಿಸುವ ಕೈ. ಪೇತ್ರನ ಲಕ್ಷ್ಯ ಕ್ರಿಸ್ತನ ಬದಲು ಗಾಳಿಯ ಕಡೆ ತಿರುಗಿದಾಗ ಅವನಿಗೆ ಗೀಡಾಗುವ ಸಂಭವ ಎದುರುಗೊಳ್ಳುತ್ತದೆ. ಆಗ ಪೇತ್ರನ ಪ್ರಾರ್ಥನೆ, ಸ್ವಾಮಿ ಕಾಪಾಡಿ ಕಾಪಾಡಿ ಎಂದು. ತಕ್ಷಣವೇ ಯೇಸು ಕೈಚಾಚಿ ಪೇತ್ರನಿಗೆ ಆಶ್ರಯ ಆಗುತ್ತಾರೆ. ಹಾಗೆಯೇ ಪೇತ್ರನಂತೆ ನಮ್ಮ ಅಲ್ಪ ವಿಶ್ವಾಸವನ್ನು, ಸಂದೇಹ ಬುದ್ಧಿಯನ್ನು ಪ್ರಭು ಪ್ರಶ್ನಿಸುತ್ತಾರೆ. ಎಲ್ಲಕ್ಕಿಂತ ಮಿಗಿಲಾಗಿ ಕ್ರಿಸ್ತನ ದೋಣಿಯನ್ನು ಪ್ರವೇಶಿಸುವುದು. ಆಗ ಭಯವೆಂಬ ಬಿರುಗಾಳಿ ನಿಲ್ಲುತ್ತದೆ. ದೇವರಿಗೆ ಯೋಗ್ಯ ಆರಾಧನೆ ಸಲ್ಲಲು ಸಾಧ್ಯವಾಗುತ್ತದೆ. ಅದು ಯೇಸು ನಿಜವಾಗಿಯೂ ದೇವರ ಪುತ್ರ ಎಂಬ ವಿಶ್ವಾಸ ಪ್ರಕಟಣೆ. ಇದು ಇತಿಹಾಸದಲ್ಲಿ ಚಂಡಮಾರುತದ ಹೊಡೆತಗಳನ್ನು ಎದುರಿಸಿ ವಿಶ್ವಾಸದಲ್ಲಿ ಸಾಗುವ ಧರ್ಮಸಭೆ ದೋಣಿ. ಈ ಗವಿಯಲ್ಲಿ ಎಲ್ಲವೂ ಪ್ರಭು ಯೇಸುವೆ. ಅವರಿಂದ ನಾವು ಕಲಿಯುವುದು ಗಾಯಗೊಂಡವರ ಪಾಲನೆ, ಇನ್ನೊಬ್ಬರ ನೋವು, ನಮ್ಮ ಆತ್ಮಸಾಕ್ಷಿಯ ಕಾಳಜಿಯಾಗಿ ಸ್ವೀಕರಿಸುವುದು ಮತ್ತು ಸಮುದಾಯದ ನವೀಕರಣಕ್ಕೆ ಜೊತೆಗೂಡುವುದು. ಇದಕ್ಕೆ ಪ್ರೇರಣೆ ಪ್ರವಾದಿ ಎಲಿಯನ ಆಧ್ಯಾತ್ಮಿಕ ಆಂತರಿಕತೆ, ಪ್ರೇಷಿತ ಪೌಲ ಆದೇಶಿಸುವ ಒಗ್ಗಟ್ಟು, ದೈವಾನುಗ್ರಹದ ಮೇಲೆ ಪೇತ್ರನ ಅವಲಂಬನೆ ಮತ್ತು ಪ್ರಭು ಕ್ರಿಸ್ತರು ತೋರುವ ದಯೆ. ಪ್ರಿಯರೇ, ಎಲ್ಲ ಜೈಲು ಗೋಡೆಗಳ ಹಿಂದೆ ಅನೇಕರು ಒಂಟಿತನದ ಬಾಧೆಗೆ ಒಳಗಾಗಿದ್ದಾರೆ. ಎಲ್ಲೋ ಒಂದು ಕುಟುಂಬ ಪೌಲ ಪ್ರಸ್ತಾಪಿಸುವ ದುಃಖವನ್ನು ಹೊತ್ತಿದೆ. ಎಲ್ಲೋ ಅಪರಾಧಕ್ಕೆ ಒಳಗಾಗಿ ಮುಳುಗುತ್ತಿರುವವರು ಸ್ವಾಮಿ ಕಾಪಾಡಿ ಕಾಪಾಡಿ ಎಂದು ಕೂಗುತ್ತಾರೆ. ಈ ಸಂದರ್ಭಗಳಲ್ಲಿ ಪ್ರಭು ಕ್ರಿಸ್ತರು ಇನ್ನೂ ತಮ್ಮ ಕೈಯನ್ನು ಚಾಚಿ ರಕ್ಷಿಸುತ್ತಾರೆ. ಇಂದು ಧರ್ಮಸಭೆ ಆ ಕೈಯಾದಾಗ ಕೈದಿಗಳು, ಕುಟುಂಬಗಳು ಮತ್ತು ಸಮುದಾಯಗಳು ಒಂಟಿತನದಿಂದ ದೈವ ಸಂದರ್ಶನಕ್ಕೆ, ಖಂಡನೆಯಿಂದ ಪರಿವರ್ತನೆಗೆ ಮತ್ತು ಭಯ ತೊರೆದು ರಕ್ಷಣೆ ದೋಣಿಯಲ್ಲಿ ಒಟ್ಟಿಗೆ ಸಾಗಲು ಸಾಧ್ಯವಾಗುತ್ತದೆ. ಇದೇ ನಮ್ಮ ಪ್ರಾರ್ಥನೆಯಾಗಲಿ. ಆಮೆನ್.